ನಮಸ್ತೆ ಮಿತ್ರರೇ. ಗೆಲ್ಲುವುದು, ಕಳೆದುಕೊಳ್ಳುವುದು ಮತ್ತು ಹಂಚುವುದು ಇವು ಮೂರೇ ನಮ್ಮ ಜೀವನದಲ್ಲಿ ಇರುವಂತಹದ್ದು. ಗೆಲ್ಲುವುದು ಇನ್ನೊಬ್ಬರ ಹೃದಯವನ್ನು, ಕಳೆದುಕೊಳ್ಳುವುದು ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು, ಕೆಟ್ಟ ನಡತೆಯನ್ನು, ಹಾಗೂ ಹಂಚಿಕೊಳ್ಳುವುದು ನಮ್ಮ ಜೀವನದ ಮಧುರ ಕ್ಷಣಗಳನ್ನು ಎಂದು ಹೇಳುತ್ತಾ, ಇವತ್ತು ನಾನು ಈ ಒಂದು ಆಮ್ಲದ ಸೀಸನ್ ಬಂದಿದೆ. ತುಂಬ ಈ ನೆಲ್ಲಿಕಾಯಿ ಮಾರ್ಕೆಟ್ನಲ್ಲಿಗೆ ದೊರಕ್ತಾ ಉಂಟು. ಈ ನೆಲ್ಲಿಕಾಯಿಯಿಂದ ಒಂದು ರುಚಿಕರವಾದ, ಅಂದರೆ ಕೂಡಲೇ ಮಾಡುವಂತಹ ಇನ್ಸ್ಟೆಂಟಾಗಿ ಒಂದು ಚಟ್ನಿಯ ಥರದಲ್ಲಿ ತೊಕ್ಕನ್ನು ಮಾಡಿದ್ದೇನೆ. ಹಾಗಿರುವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನೆಲ್ಲಿಕಾಯಿ ಎಂಬುದು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಈ ಹೇರಿಗೆ, ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು, BP ಅನ್ನು ಕಂಟ್ರೋಲಲ್ಲಿ ಇರ್ತದೆ, ಶುಗರ್ನವರಿಗೆ ಸಹ ಒಳ್ಳೆಯದು, ಹಾಗೆ ಡೈಜೆಷನ್ಗಂತೂ ಬಹಳ ಉತ್ತಮ. ಹಾಗಿರುವಾಗ ಈ ತೊಕ್ಕನ್ನು ಬಹಳ ಕ್ವಿಕ್ಕಾಗಿ ಮಾಡುವಂತಹದ್ದು ಹೀಗೆ ಮಾಡುವುದು ಎಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ನೆಲ್ಲಿಕಾಯಿ ಅಂದರೆ ಆಮ್ಲದ ತೊಕ್ಕನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಈ ನೆಲ್ಲಿಕಾಯಿಯನ್ನು ಬಳಸಿ ಒಂದು ತೊಕ್ಕು ಮಾಡೋಣ. ಬಹಳ ಗಂಜಿ ಊಟಕ್ಕೆ ಬಹಳ ಹೇಳಿ ಮಾಡಿಸಿದಂತಹದ್ದು. ಇದನ್ನು ತುಂಬ ಪ್ರಮಾಣದಲ್ಲಿ ಸಹ ಮಾಡಿ ಸ್ಟೋರ್ ಮಾಡಿಟ್ಕೊಳ್ತಾರೆ. ನಾವೀಗ ಸ್ವಲ್ಪ ಒಂದು 4 ಈ ನೆಲ್ಲಿಕಾಯಿಗಳನ್ನು ಬಳಸಿ ಬಹಳ ವಿಟಮಿನ್ C ಯುಕ್ತ, ಆರೋಗ್ಯಕ್ಕಂತೂ ಬಹಳ ಉತ್ತಮ, ಒಂದು ಇಷ್ಟಿಷ್ಟು ಈ ತೊಕ್ಕನ್ನು ಗಂಜಿ ಒಟ್ಟಿಗೆ ತಿನ್ನಲಿಕ್ಕೆ ಬಹಳ ರುಚಿಕರವಾಗಿರ್ತದೆ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದಾಗಿ 4 ನೆಲ್ಲಿಕಾಯಿ, ಮತ್ತೊಂದು 10 ಇಂಥದ್ದು ಸ್ವಲ್ಪ ಖಾರ ಮೆಣಸಿದ್ರೆ ಒಳ್ಳೆ ಆಗ್ತದೆ, 10 ಮೆಣಸು, 1 ಚಮಚದಷ್ಟು ಮೆಂತೆ, 1/4 ಚಮಚದಷ್ಟು ಅರಶಿನ, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸಾಸಿವೆ ಮತ್ತು ಹಿಂಗು, ಇದು ಒಗ್ಗರಣೆಗೆ. ಈಗ ಮೊದಲಿಗೆ ಗ್ಯಾಸ್ ಸ್ಟವಲ್ಲಿ ಒಂದು ಸಣ್ಣ ಬಾಣಲೆಯನ್ನು ಇಟ್ಟುಕೊಂಡು ಗ್ಯಾಸನ್ನು ಉರಿಸಿಕೊಳ್ಳೋಣ. ಈಗ ಅದು ಬಿಸಿ ಆಗುವಾಗ ಈ ಮೆಂತೆಯನ್ನು ಹುರಿಯೋಣ. ಇಷ್ಟು 3ಕ್ಕೆ ಸಾಧಾರಣ 1 ಚಮಚದಷ್ಟು ಸಾಕು ಮೆಂತೆ. ಸ್ವಲ್ಪ ಒಳ್ಳೆಯದು ಬ್ರೌನ್, ಅಂದರೆ ಒಂದು ಪಟಪಟ ಒಡಿಬೇಕು, ಅಷ್ಟು ತನಕ ನಾವು ಕೈಯಾಡಿಸ್ತಾನೆ ಇದನ್ನು ಇದು ಮಾಡಬೇಕು, ಫ್ರೈ ಮಾಡಿಕೊಳ್ಬೇಕು. ವೀಕ್ಷಕರೇ ನೋಡಿ, ಹೀಗೆ ಬ್ರೌನ್ ಕಲರ್ಗೆ ಬರುವಾಗ ಇದನ್ನು ಆಫ್ ಮಾಡಿಕೊಳ್ಳೋಣ. ಕರಡಿಸಿಕೊಳ್ಬೇಡಿ, ಕರಟಿಸಿದರೆ ಕಹಿ ಬರ್ತದೆ. ಇಷ್ಟಾಗುವಾಗ ಇದನ್ನು ಆಫ್ ಮಾಡಿಕೊಂಡು ಇದನ್ನು ನಾವೀಗ ಕುಟ್ಟಿಕೊಳ್ಳೋಣ. ಯಾಕಂದರೆ ಮಿಕ್ಸಿಯಲ್ಲಿ ಇಷ್ಟು ಸ್ವಲ್ಪ ವಸ್ತುಗಳನ್ನು ನಮಗೆ ಆಗೋದಿಲ್ಲ. ಅದನ್ನಾಗಿ ಆಫ್ ಮಾಡಿ ಕುಟ್ಟುವಾಗ ನಾವು ಬೇಕಿದ್ದರೆ, ಅಂದರೆ ಪುಟಾಣಿಗೊಂದು ಹಾಕ್ಕೊಳ್ತಿದ್ದೇನೆ ನಾನು ನೋಡಿ. ಬಿಸಿಯನ್ನೇ ಕುಟ್ಟಿದರೆ ಪಕ್ಕ ಪೌಡರ್ ಆಗ್ತದೆ. ಅದರಿಂದಾಗಿ ಈಗ ಇದನ್ನು ನಾನು ಪೌಡರ್ ಮಾಡಿಟ್ಟುಕೊಂಡು ನಿಮಗೆ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಇಷ್ಟು ತರಿಯಾಗಿ ಇದು ಈಗ ಆದರೆ ಸಾಕು. ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಸಹ ನೀವು ಮಾಡಿಕೊಳ್ಬೋದು. ಇದು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದನ್ನು ತುರಿದುಕೊಳ್ಳೋಣ. ಎಲ್ಲ ನಾನು ಇದನ್ನು ಹೀಗೆ ನೋಡಿ, ಹೀಗೆ ತುರಿಬೇಕು. ಎಲ್ಲ 3-4 ಸಹ ನಾನು ತುರಿದು ನಿಮಗೆ ತೋರಿಸ್ಕೊಳ್ತೇನೆ. ವೀಕ್ಷಕರೇ ನೋಡಿ, ಎಲ್ಲ ತುರಿದುಕೊಂಡಾಯಿತು ನೋಡಿ, ಹೀಗಿರಬೇಕು. ಇಲ್ಲಿ ಮೇಯ್ನ್ ಇರೋದು ಹೇಳಿದರೆ, ನಮ್ಮದು ತುರಿಯುವ ನಾವು ಇದಾಗಲಿ ಅಥವಾ ನಮ್ಮ ಕೈ ಆಗಲಿ ಎಲ್ಲ ನಾವು ಡ್ರೈ ಆಗಿ ಇಟ್ಟುಕೊಳ್ಬೇಕು. ಯಾವುದು ಸಹ ನೀರಿನ ಪಸೆ ಒಂದು ಇರಬಾರ್ದು. ನೀರಿನ ಪಸೆ ಇದ್ದರೆ ಇದು ಬೇಗ ಹಾಳಾಗ್ತದೆ. ನಾವು ತುಂಬ ಮಾಡುವಾಗ ಬಹಳ ಜಾಗ್ರತೆ ಮಾಡಬೇಕು. ಈಗ ನಾವು ತೆಗೆದುಕೊಳ್ಳುವ ಮಿಕ್ಸಿ ಆಗಲಿ ನೋಡಿ, ನಾನೊಂದು ಮಿಕ್ಸಿ ಅಂತ ತೆಗೆದುಕೊಳ್ಳಿ, ಇದು ಸಹ ಡ್ರೈ ಇರಬೇಕು. ಈಗ ಇವುಗಳಿಗೆಲ್ಲ ಮೊದಲಿಗೆ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ ನಾನು. ಮೆಣಸು ಸಹ ತೊಳೆದು ಅದನ್ನು ಒರೆಸಿಟ್ಟುಕೊಂಡು, ಪಸೆ ಯಾವುದರಲ್ಲಿ ಸಹ ನೀರಿನ ಪಸೆ ಯಾವುದರಲ್ಲಿ ಇರಬಾರ್ದು. ಈವನ್ ನೆಲ್ಲಿಯಲ್ಲಿ ಸಹ ನೀರಿನ ಪಸೆ ಇರಬಾರ್ದು. ಹಾಗಿರುವಾಗ ಅದು ಹಾಳಾಗೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಹಾಕೊಳ್ಳೋಣ. ಇನ್ನು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಇದು ನಾನೀಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು. ತುಂಬ ಪ್ರಮಾಣದಲ್ಲಿ ನಾವು ತುಂಬ ಈ ನೆಲ್ಲಿಕಾಯಿ ಸಿಕ್ಕುವಾಗ, ಸ್ವಲ್ಪ ಚೀಪ್ ರೇಟಿಗೆ ಸಿಕ್ಕುವಾಗ ಇಂಥದನ್ನೆಲ್ಲ ತುಂಬ ಮಾಡಿಟ್ಟರೆ
ಬಹಳ ಉತ್ತಮ. ಈಗ ಇದಕ್ಕೆ ನಾನು ಚೂರೇ ಚೂರು, ಇದು ಆಪ್ಷನಲ್, ಚೂರು ಬೆಲ್ಲ ಹಾಕ್ಕೊಳ್ತಿದ್ದೇನೆ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡದಿದ್ದರೆ ಬಿಡ್ಬೋದು. ಇನ್ನು ಈ ಗುದ್ದಿಟ್ಟಂತಹ ಮೆಂತೆಯ ಪುಡಿ ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಈಗ ಇದನ್ನೊಂದು ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡ್ತಾ ಇರ್ತೇನೆ ನಿಮಗೆ. ಇಷ್ಟನ್ನೆಲ್ಲ ಹಾಕಿ ಈಗ ಸಹ ಯಾವಾಗ ಕೈ ಡ್ರೈಯೇ ಇರಬೇಕು. ಇದನ್ನೆಲ್ಲ ನನಗೆ ಗ್ರೈಂಡ್ ಮಾಡಿ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಹೀಗೆ ತರಿಯಾಗಿ ಗ್ರೈಂಡ್ ಆಗಬೇಕು. ಕಾಣ್ತಾ ಇಲ್ಲ ನಿಮಗೆ? ಈ ಗಂಜಿಗೆ ಅಂತೂ ಹೇಳಿ ಮಾಡಿಸಿದ್ದು, ನೀವು ಆಗಾಗಲೇ ಸಹ ಮಾಡಿಕೊಂಡು ಮಾಡ್ಬೋದು. ನೋಡಿ ಹೇಗೆ ಉಂಟು ನೋಡಿ. ಸ್ವಲ್ಪ ಮೆಂತೆಯನ್ನು ಫ್ರೈ ಮಾಡಿದರೆ ಆಯಿತು, ಮತ್ತು ಯಾವುದು ಇಲ್ಲ. ಈಗ ಇಲ್ಲಿ ಅದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡೋಣ. ನಾನೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆಯಲ್ಲಿ ಒಂದು ಸಿಂಪಲ್ ಒಗ್ಗರಣೆ, ಇದಕ್ಕೆ ಒಂದು ನೋಡಿ ಇಷ್ಟೇ ಸ್ವಲ್ಪ ಸಾಕು, ಒಂದು ಚಮಚದಷ್ಟೇ ಸಾಕು. ಇದಕ್ಕೆ ಸಾಸಿವೆಯನ್ನು ಹಾಕೊಳ್ಳೋಣ. ಸಾಸಿವೆ ಸಿಕ್ಕಿದಾಗ ಬೇರೆ ಒಗ್ಗರಣೆ ಸೊಪ್ಪಲ್ಲಿ ಏನು ಹಾಕೊಳ್ಳಿಕ್ಕಿಲ್ಲ, ಖಾಲಿ ಹಿಂಗು. ಇನ್ನು ಹಿಂಗನ್ನು ಹಾಕೊಳ್ಳೋದು, ಆಫ್ ಮಾಡಿಕೊಳ್ಳೋದು. ಆಫ್ ಮಾಡಿಕೊಂಡು ನಾವು ನೋಡಿ ತಣ್ಣಗಾಗಬೇಕಂತೇಳಿ ನಾವು ಇದನ್ನು ಏನು ಬಿಸಿ ಮಾಡಲಿಲ್ಲಲ್ಲ, ಇದನ್ನೇ ಇದಕ್ಕೆ ಹಾಕೊಳ್ಳೋಣ. ಮತ್ತು ತುಂಬ ಮಾಡುವಾಗ ನೀವು ಒಗ್ಗರಣೆಯನ್ನು ಯಾವಾಗ ನೀವು ಉಪಯೋಗಿಸ್ತೀರಿ ಆಗಲೇ ಮಾಡಿದರೆ ಹಾಕ್ಕೊಂಡ್ರೆ ಸಹ ಒಳ್ಳೆಯದು. ಅಥವಾ ನೀವು ತಣ್ಣಗಾದ ಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಇದೀಗ ನಾನು ಆಗಾಗ ಮಾಡೋದ್ರಿಂದಾಗಿ ಏನು ಈಗಲೇ ಯೂಸ್ ಮಾಡಲಿಕ್ಕೆ ಮಾಡೋದು ನಾನು. ಇಲ್ಲದಿದ್ದರೆ ನೀವು ಮತ್ತೆ ಯಾವಾಗ ನೀವು ಯೂಸ್ ಮಾಡ್ತೀರಿ ಆಗ ಅದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕಿದರೆ ಬಹಳ ಉತ್ತಮ. ಇನ್ನು ಬಾಟ್ಲಿಯಲ್ಲೆಲ್ಲ ತುಂಬಿಸೋದಾದರೆ ಇದು ತಣ್ಣಗಾದ ಮೇಲೆ ಗಾಜಿನ ಬಾಟ್ಲಲ್ಲಿ ಅಥವಾ ಪಿಂಗಾಣಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ರೆಡಿ ಆಯಿತು. ಇಷ್ಟ ಆಗುವಾಗ ಇನ್ನು ತಣ್ಣಗಾದ ಮೇಲೆ ಇದನ್ನೊಂದು ಸ್ಟೋರ್ ಮಾಡಿ ಇಡೋದಾದರೆ ನಾವು ಗಾಜಿನ ಬಾಟಲಲ್ಲಿ ಹಾಕಿಟ್ಕೊಳ್ಬೋದು. ಈ ಗಂಜಿಗಂತೂ ಚಟ್ನಿಯ ಹಾಗೆ ಇದೊಂದು ಬೇರೆ ರೀತಿಯಲ್ಲಿ ಆರೋಗ್ಯಭರಿತವಾದ ವಿಟಮಿನ್ ಸಿ ಇಂದ ಕೂಡಿದಂತಹ ಒಂದು ಚಟ್ನಿ ಅಂತ ಹೇಳ್ಬೋದು. ತೊಕ್ಕು ಅಂತ ಕರೀತಾರೆ ನಮ್ಮ ನಾರ್ತ್ ಕೇಂದ್ರದಲ್ಲಿ ಎಲ್ಲ, ಬಹಳ ಫೇಮಸ್. ಟೊಮೆಟೊದ ತೊಕ್ಕು ಮಾಡ್ತಾರೆ, ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ರೀತಿಯ ತೊಕ್ಕುಗಳನ್ನು ಮಾಡ್ತಾರೆ. ಅದರಲ್ಲಿ ಈ ಒಂದು ಸೀಸನ್ನಲ್ಲಿ ಬರುವಂತಹ ಈ ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಮಾಡಿದಂತಹ ಈ ಒಂದು ತೊಕ್ಕು ನಿಮಗೆ ಖುಷಿಯಾದರೆ, ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.